ಸುಗ್ರೀವನಿಗೆ ಈ ತರವಾದಂತಹ ಒಂದು ಬವಣೆಯನ್ನು ತಂದೊಡ್ಡಬೇಕು ಎಂದು ರಾಮ ಖಂಡಿತವಾಗಿ ಗ್ರಹಿಸಿರಲಿಲ್ಲ. ಆದರೆ ವಿಧಿ ಹಾಗೆ ತೀರ್ಮಾನ ಮಾಡಿದೆಯೇ, ಒಂದು ಬವಣೆಯನ್ನು ನಿಮಗೆ ತಂದಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನೀನು ಸಹಕರಿಸಿದಂತೆ ಇದೆ ಈಗಿನ ನಿನ್ನ ವ್ಯವಹಾರ. ದೇವರೇ, ಏನು ಮಾಡುವ ಹೇಳಿ, ಏನು ಮಾಡುವ ಹೇಳಿ. ಒಂದು ಕಾಲದಲ್ಲಿ ಸಹೋದರಕ್ಕೊಂದು ಮಾದರಿ ವಾಗಿ ಸುಗ್ರೀವರು ಅಂತ ಹೇಳಿದೆ. ಯಾವಾಗ ಮಾಯಾವಿಯ ಪ್ರವೇಶ ದೃಷ್ಟಿಯಲ್ಲಿ ಆಯಿತೋ, ಮುಂದುವರಿದ ಉಪಕ್ರಮಿಸುವಿಕೆಗಳ ಪರಿಣಾಮದಿಂದಾಗಿ ವಾಲಿ ಸುಗ್ರೀವರು ದೇವ ಮಾನವ ಸಮಾನವಾದಂತಹ ಶತ್ರುತ್ವಕ್ಕೆ ಒಳಗಾದ. ದೇವರೇ, ಎಲ್ಲಿವರೆಗಿನ ಭಾವನೆಯನ್ನು ಸುಗ್ರೀವ ಅನುಭವಿಸಿದ ಅನ್ನುವಂಥದ್ದನ್ನು ನಾನು ಆಗಲೇ ನಿಮ್ಮಲ್ಲಿ ನಿರ್ವಹಿಸಿಕೊಂಡಿದ್ದೇನೆ. ಎಂತಹ ಸುಗ್ರೀವ! ಸಹೋದರಿಯರ ನೆಲೆಯಲ್ಲಿ ವಾಲಿಯೊಂದಿಗೆ ಬಸುವೆಯನ್ನು ಹೊಂದಿದ್ದಂತಹ ಸುಗ್ರೀವ ಶತ್ರುತ್ವದ ಕಾರಣದಿಂದಾಗಿ ತೀರದ ಅನುಭವಿಸಲಾಗದ ಭವಣೆಯನ್ನು ಅನುಭವಿಸಿದ್ದಾನೆ. ಅಂತಹ ಸಂತ್ರಸ್ತ ಸುಗ್ರೀವ ಮನಸ್ಸಿನಲ್ಲಿ ಅಪೇಕ್ಷಿಸಿದ್ದ ಸ್ವಾಮಿ ವಾಲಿಗಿಂತಲೂ ವಿಕ್ರಮಿಯೊಬ್ಬರು ನನಗೆ ಆಸರೆಯಾಗಿ ಒದಗಿ ಬರುತ್ತಿದ್ದೆ. ನನ್ನ ಸಂಕಷ್ಟಗಳು ಪರಿಮಾರ್ಜನೆ ಆಗುತ್ತದೆಯೋ ಏನೋ ಎಂಬಂತಹ ನಿರೀಕ್ಷೆಯಲ್ಲಿ ಅಪೇಕ್ಷೆಯಲ್ಲಿ ಇದ್ದವನು ನಾನು. ದೇವರೇ, ಪಂಪ ತಟಾಕದಲ್ಲಿ ತಮ್ಮ ವರ್ಚಸ್ಸನ್ನು ಕಂಡ ತಕ್ಷಣದಲ್ಲಿ ಖಂಡಿತವಾಗಿಯೂ ನಾನು ಈ ಭವನೆಯಿಂದ ಪಾರಾಗುತ್ತೇನೆ ಎಂದು ಗ್ರಹಿಸಿ ಮಾರುತಿಯನ್ನು ಗ್ರಹಿಸಿದೆ, ನಿಮ್ಮನ್ನು ಗ್ರಹಿಸಿಕೊಂಡೆ, ನನ್ನ ಅಹವಾನವನ್ನು ತೋಡಿಕೊಂಡೆ. ನಾನು ನಿಮ್ಮನ್ನು ಯಾರಲ್ಲಿ ತೋಡಿಕೊಂಡೆ? ಸೂರ್ಯ ವಂಶೀಯರೆಂದು, ಮನು ಕುಲಜರೆಂದು, ರಘು ವಂಶೀಯರೆಂದು, ಇಕ್ಷ್ವಾಕು ವಂಶೀಯರೆಂದು ನೆಗಟ್ಟೆಯನ್ನು ಪಡೆದು ವಸಿಷ್ಠ ವಿಶ್ವಾಮಿತ್ರರ ಪರಿಜ್ಞಾನಕ್ಕೆ ಪಾತ್ರರಾದ ತಾಟಕ್ಕೆಲ್ಲ ಬಲಾಂತಿತೆಯನ್ನು ಕೊಂದು, ಸುಬಾಹುವನ್ನು ಕೊಂದು, ಋಷಿ ತಂಡದಲ್ಲಿ ಸೇರಿದಂತಹ ಮಾನ್ಯತೆಯನ್ನು ಮಾನವಾಳದಿಂದ ಸಮುದ್ರ ತೀರಕ್ಕೆ ಎಸೆದು, ಅಹಲ್ಯ ಎನ್ನುವಂತಹ ಸಾತ್ವಿ ಶಿರೋಮಣಿಯ ಶಾಪವನ್ನು ಪರಿವರ್ತನೆ ಮಾಡಿ, ಶಿವ ಧನುರ್ಬಂಧವನ್ನು ಮಾಡಿ ಸೀತೆಯೊಂದಿಗೆ ಕಲ್ಯಾಣ ಮಾಡಿತು. ಅಯೋಧ್ಯೆಗೆ ಹಿಂದಿರುಗಿರುವ ಕಾಲದಲ್ಲಿ ಎದುರಾದಂತಹ ಭಾರತವ ರಾಮರಿಂದ ವೈಷ್ಣವ ಶಕ್ತಿಯನ್ನು ಸಂಚಯಿಸಿಕೊಂಡಂತಹ ಶ್ರೀರಾಮಚಂದ್ರ ಸ್ವಾಮಿ, ಅಯೋಧ್ಯೆಯ ಆಡಳಿತ ವ್ಯವಸ್ಥೆಯಲ್ಲಿ ರಾಮನಿಗೆ ಸಮಪಾಲು ಸಿಗ್ತದೆ, ಸರಿಯಾದಂತಹ ಮಹಿತ್ವ ಸಿಗ್ತದೆ ಎನ್ನುವ ಕಾಲದಲ್ಲಿ ಅದು ಹೊರತಾಗಿ ವನವಾಸಕ್ಕೆ ರಾಮ ಕಳಿಸಬೇಕು ಅಂತ ಆದಾಗ ಯಾವುದೇ ರೀತಿಯ ವಿಚಲಿತನಾಗದೆ ವನಕ್ಕೆ ಆಗಮಿಸಿದಂತಹ ರಾಮ ಚಿತ್ರಕೂಟದಲ್ಲಿ ಮತ್ತೊಂದು ಸಾರಿ ಅದೇ ಅವಕಾಶ ಬಂದಾಗಲೂ ಅದನ್ನು ತ್ಯಜಿಸಿದಂತಹ ರಾಮ ಪಂಚವಟಿಯಲ್ಲಿ ಶೂರ್ಪನಖಿಯ ಕೃತ್ರಿಮವನ್ನು ಅನಾವರಣಗೊಳಿಸಿ ಆ ಕಾರಣದಿಂದಾಗಿ ಸದ್ಯಕ್ಕೂ ನಿಂತ ಕಲಾಭೂಷಣ ಕೃಷಿರಾಜಗಳ ನೇತೃತ್ವದ 14,000 ಭಟರನ್ನು ನಿಂತ ನಿಲುವಿನಲ್ಲಿ ನಿಪಾತಗೊಳಿಸಿದಂತಹ ರಾಮ ಸುಗ್ರೀವ ಆಶ್ರಯಿಸಿದ ಅಂಥವರನ್ನು ಸ್ವಾಮಿ, ಸುಗ್ರೀವ ಆಶ್ರಯಿಸಿದ ಅಂಥವರು ಒಬ್ಬ ಸಾಮಾನ್ಯ ಮಾನವನಲ್ಲ, ದೇವತೆಗಳು ಸಹ ಅಚ್ಚುವ ನನ್ನ ಟಿವಿ ಪರಾಕ್ರಮಕ್ಕೆ ಅಂತ ಹೇಳಿದಾಗ ದೇವತೆಗಳಿಗಿಂತ ಹೆಚ್ಚಿನದನ್ನು ಒಪ್ಪಬೇಕು ನನಗೆ ಅವಲಂಬಿಸುವುದಕ್ಕೆ ಬೆಳಗಾವಿಸಿದವರಿಗೆ ಸುಗ್ರೀವ. ಸೂರ್ಯ ವಂಶದ ರಾಯರ ಆಡಿದಂತಹ ಮಾತು ತಪ್ಪುವುದಿಲ್ಲ ಅಂತ ಹೇಳಿದೆ. ಕಣ್ಣಾರೆ ಕಂಡರೆ ಬಿಡುವೆನೆ ಸೀತೆ, ಅದೆಲ್ಲ ಮನೋಪ್ರೀತೆಯ ನಿನ್ನ ಅಣ್ಣನ ಬಾಳೆಯನ್ನು ಸಮರಕ್ಕೆ ಕೊಟ್ಟುಕೊಂಡು ಕೊಡುತ್ತೇನೆ ಅಂತ ಹೇಳಿದ್ದವು. ನಂಬಿದೆ ಸ್ವಾಮಿ, ನಂಬಿದೆ ನಾನು. ದೇವರೇ, ನಿಮಗೂ ವಿಶ್ವಾಸ ಬಂತು ನನ್ನ ಮೇಲೆ. ವಾಲಿಯನ್ನು ನೀವು ಕೊಂದದ್ದೇ ಹೋಗುತ್ತಾದ್ರೆ ನನಗೆ ಪ್ರಾಪ್ತವಾಗುವಂತಹ ಅಧಿಕಾರದ ಬದುಕಿನಲ್ಲಿ ಕಪಿಗಳನ್ನು, ಕಪಿ ಸಮೂಹವನ್ನು, ಕಪಿ ಸಮಾನವನ್ನು ಸೇರಿಸಿ ರಾಮ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ ಅಂತ ಹೇಳಿದ ತಕ್ಷಣ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಆ ಮೂಲಕವಾಗಿ ನನ್ನ ವೈದ್ಯೆಯನ್ನು ಬೆಸೆದುಕೊಂಡಂತಹ ನಾವು ನನ್ನನ್ನು ನಂಬಿದ್ದೀರಿ ದೇವರೇ, ನನ್ನನ್ನು ನಂಬಿದ್ದೀರಿ. ಆದರೆ ನೀವು ನನ್ನನ್ನು ನಂಬಿದ್ದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ನಂಬಿದೆ, ನಾನು ನಿಮ್ಮನ್ನು ನಂಬಿದೆ. ಯಾರಿಗಾದರೂ, ಯಾರನ್ನು ನಂಬಿಯಾದರೂ, ಯಾರಾದರೂ ಪೆಟ್ಟನ್ನು ತಿನ್ನಬಹುದು. ಆದರೆ ರಾಮನನ್ನು ನಂಬಿದವರು ಪೆಟ್ಟು ತಿನ್ನುವುದಿಲ್ಲ ಅಂತ ತಿಳ್ಕೊಂಡಿದೆ ದೇವರೇ. ಈಗ ಅರ್ಥ ಆಗ್ತದೆ, ರಾಮನನ್ನು ನಂಬಿದರು ಯಾರಾಗಿದ್ದಾರೋ ಅವರೇ ಪೆಟ್ಟು ತಿನ್ನಬೇಕಾಗುತ್ತದೆ ಇನ್ನು ಮುಂದೆ ಹೇಳುವಂಥದ್ದು ಈಗ ನನಗೆ ಅರ್ಥ ಆಯಿತು. ಸೂರ್ಯ ವಂಶದ ರಾಯರ ಆಡಳಿತ
ಏನು ಮಾಡುವ ನನ್ನ ಪ್ರಾರಂಭ, ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಸೂರ್ಯ ವಂಶದ ರಾಯರನ್ನು ನೀವು ಆಡಿದಂತಹ ಮಾತಿಗೆ ನೀವು ತಪ್ಪಿಗೆ ಹೋಗುವುದಾದರೆ ಆ ಪ್ರಕಾಶ ಪಠಿಕರಾದ ಪರಿಜ್ಞಾನವುಳ್ಳವಾದಂತಹ ನೀವು ಏನನ್ನಾದರೂ ಒಂದು ಕಾರಣವನ್ನು ಕೊಟ್ಟು ಅದು ಹಾಗೆ ಮಾಡಿದರೆ ಸರಿ ಅಂತ ಹೇಳ್ತಾರೆ. ಆದರೆ ನೀನು ಯಾಕಪ್ಪ ರಾಮನ ಮಾತನ್ನು ನಮಗೆ ಯುದ್ಧಕ್ಕೆ ಹೋದೆ ಅಂತ ಹೇಳಿದ್ರೆ ನನ್ನಲ್ಲಿ ಏನಿಲ್ಲ ಆಧಾರ ಹೇಳುವುದಕ್ಕೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಒಂದು ನಿವೇದನೆಯನ್ನು ಸಂವಿಧಾನದಲ್ಲಿ ಮಾಡಿಕೊಳ್ತೇನೆ. ಏನು ಸ್ವಾಮಿ, ಮಾಯಾವಿಯ ಪ್ರವೇಶದಿಂದಾಗಿ ವಾಲಿ ಸುಗ್ರೀವರಲ್ಲಿ ಉಂಟಾದಂತಹ ಅಂತರವನ್ನು ಬಹಳ ಕಾಲದವರೆಗೆ ಕಾದಿಟ್ಟುಕೊಂಡಿದ್ದೆ ನಾನು ಸೂರ್ಯಮಂಡಲದಲ್ಲಿ. ಆಮೇಲೆ ವಿಶ್ವಕುಂಡಕ್ಕೆ ಬಂದ ಮೇಲೆ ಅವರೊಂದಿಗೆ ಸನಿಹ ಸಂಪರ್ಕಕ್ಕೆ ಸಾಧ್ಯ ಆಗುವುದು. ಆದಷ್ಟು ಸಲ ಹೋರಾಟ ಮಾಡಿದ್ದೇನೆ. ಈ ಭವನಿಗೆ ಒಳಗಾಗ್ತಾ ಇದ್ದೇನೆ. ಇವತ್ತಿಗೂ ಅನುಭವಿಸ್ತಾ ಇದ್ದೇನೆ ಸ್ವಾಮಿ, ಇವತ್ತಿಗೂ ಅನುಭವಿಸ್ತೇನೆ. ಆದರೆ ಇವತ್ತು ಅನುಭವಿಸಿದಂತೆ ಎಂದೂ ಅನುಭವಿಸಲಿಲ್ಲ. ಯಾಕೆ ನನ್ನ ಬದುಕಲಿಗೆ ತಾವು ಅಯೋಧ್ಯೆಯಿಂದ ಹೊರಟು ಪಂಪ ಕರ್ನಾಟಕದವರೆಗೆ ಕಾಲ್ನಡಿಗೆಯಲ್ಲಿ ಬಂದದ್ದವರು ಇರುವುದು. ಅಲ್ಲಿ ಮಾರುತಿಯನ್ನು ಕಳಿಸಿದ್ದು ನಾನು. ಆ ಮಾರುತಿಯೇ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದದ್ದು. ಅದೇ ಮಾರುತಿಯಲ್ಲಿ ನಾನು ನಿಮ್ಮನ್ನು ಪಂಪ ಸರೋವರವರೆಗೆ ಕಳಿಸಿಕೊಡ್ತೇನೆ. ದೇವರೇ ಬೇಡ, ನಿಮ್ಮ ಕಾರ್ಯಕ್ಕೆ ನಾನು ಒದಗಿ ಹೋಗ್ತೇನೆ ಹೇಳಿದ್ದೇನಲ್ವ, ಅದರಲ್ಲಿ ಸ್ವಲ್ಪಾಂಶವನ್ನು ಬರುವ ಕಾರಣಕ್ಕಾಗಿ ನೀವು ಎಲ್ಲಿವರೆಗೆ ಹೇಳಿದ್ರೆ ಅಲ್ಲಿವರೆಗೆ ಮಾರ್ಗದಲ್ಲಿ ನಾನು ಕಳಿಸಿಕೊಡ್ತೇನೆ. ದೇವರೇ ತಾವು ದಯವಿಟ್ಟು ಗೌರವಯುತವಾಗಿ ಸುಗ್ರೀವರಿಂದ ಸ್ವಲ್ಪ ನಿರ್ಗಮಿಸುವ ಗೌರವಿಸಿಕೊಳ್ಳಬೇಕು, ನಿಮ್ಮನ್ನು ಕಾಣಬೇಕು ಅಂತ ಪ್ರಾರ್ಥಿಸುತ್ತ ಶ್ರದ್ಧಾ ಭಕ್ತಿಯಿಂದ ಕರೆಗಳನ್ನು ಜೋಡಿಸಿ ಗುಡ್ಡೆಯನ್ನು ಬಗೆಸಿದ್ದೆವು. ಇನ್ನೂ ನೋವಾಗುತ್ತದೆ. ನಾನು ಕೂಡ ಬೆನ್ನನ್ನು ಬಗ್ಗಿಸಿ ಶಾಸ್ತ್ರ ಪ್ರಣಾಮ ಮಾಡಿ ಕೇಳಿಕೊಳ್ತೇವೆ. ದಯವಿಟ್ಟು ತಾವಿಂದ ನಿರ್ಗಮಿಸಬೇಕು. ಸುಗ್ರೀವ, ನಿನಗೆ ಪೆಟ್ಟು ಬಿದ್ದಿದ್ದ ಹೋಗಿ ಅಣ್ಣ ವಾಲಿಯನ್ನು ಯುದ್ಧಕ್ಕೆ ನೀನು ಕರೆದೆ. ನೀನು ಧೀರನಾಗಿ ಬಿಟ್ಟೆ ಅಂತ ನಾನು ಬಯಸಿ. ವಾಲಿಯ 4 ಪೆಟ್ಟುಗಳನ್ನು ತಿನ್ನುವಾಗ ನೀನು ಧೀರನಾಗಿ ಒಂದೇ ಸಲ ನನ್ನ ಆಕ್ಷೇಪ ಮಾಡ್ತಾ ಇತ್ತು. ನಾನು ಎಂತಹ ರಾಮನನ್ನ ನಂಬಿದೆ. ರಾಮನನ್ನ ನಂಬಿದರೆ ಪೆಟ್ಟು ಬೀಳುವುದಿಲ್ಲ. ಅಷ್ಟು ಸರಿಯದು, ಬಯಸಿದ್ದು ಸರಿ. ಆದರೆ ಸುಗ್ರೀವ, ಪೆಟ್ಟು ಬಿದ್ದದ್ದು ನಿನಗಲ್ಲ, ನಿನ್ನ ಮೂಲಕ ರಾಮನಿಗೆ ಸಮರ್ಥಿಸಬೇಕು. ಭಾರಿ ಒಳ್ಳೆಯ ವಿಷಯ. ನೀನು ಪೆಟ್ಟು ತಿಂದು ಕಂಗಾಲಾಗಿದ್ದ, ನಾನು ನಿನ್ನ ಮೂಲಕ ಪೆಟ್ಟು ತಿಂದವ ಯೋಚನೆ ಮಾಡ್ತಾ ಇದ್ದೆ. ನನ್ನನ್ನು ನಂಬಿದವರು ಪೆಟ್ಟು ತಿನ್ನಬಾರದು. ಅವರಿಗೆ ಪೆಟ್ಟು ಬಿತ್ತು ಅಂತ ಆದರೆ ಏನಾಗಿತ್ತು ತೊಂದರೆ ಅಂತ ಯೋಚನೆ ಮಾಡಬೇಕು. ನನ್ನ ಮಾತುಗಳನ್ನು ಗ್ರಹಿಸಬೇಕಾದರೂ ನೀವು ನೀರಾಗಲಿ.
ನೀನು ಹಾಗಲ್ಲ. ಈ ಪ್ರಪಂಚಕ್ಕೆ ಜೀವ ಕಲೆಯನ್ನು ಕೊಟ್ಟು ಎಲ್ಲ ಜೀವಿಗಳಿಗೆ ಬೇಕಾದಂತಹ ಜೀವನ ವಿಶ್ವಾಸವನ್ನು ಕೊಡುವವನೇ ಭಾಸ್ಕರನೇ. ಅವರಿಂದ ನೇರವಾಗಿ ಹುಟ್ಟಿಸಿ ಬಂದ ನೀವೇ ಇಷ್ಟು ಅಧೀನರಾಗಿ ಬಿಟ್ಟರೆ ಕಾರ್ಯವನ್ನು ಸಾಧಿಸುವುದು ಸುಲಭ. ಅಧೀನತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲದಿದ್ದರೆ ಯಾವ ಸಂದರ್ಭದಲ್ಲಿ ಬರಬೇಕು ದೇವರೇ? ಬೆಟ್ಟು ಬಿದ್ದ ಗೌರವ ನಿಜವಾಗಿ ಕಾರ್ಯವನ್ನು ಎಸಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ನಾವು ನಮ್ಮ ವಚನವನ್ನು ಕಾಪಿಡುವುದಕ್ಕಾಗಿಯೇ ಬದುಕುತ್ತೇವೆ. ಜೀವನದಲ್ಲಿ ಬಹಳ ಪ್ರಧಾನವಾದದ್ದು ಪ್ರತ್ಯಕ್ಷ ಅಲ್ಲ, ಅನುಮಾನ ಅಲ್ಲ, ಉಪಮಾನ ಅಲ್ಲ, ಶಬ್ದವೆಂಬುದು ಪ್ರಮಾಣ. ಶಬ್ದವೆಂಬ ಪ್ರಮಾಣವೇ ನಮ್ಮ ನಾವು ನಿಶ್ಚಯಮಲ್ಲಿಗೆ ಬಂದದ್ದು. ನಮ್ಮ ತಂದೆಯವರ ವಚನಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದ್ದೇವೆ. ಹೌದು, ಅಂದ್ರೆ ತಂದೆಯವರ ಮಾತು ಬೇರೆಯಲ್ಲ, ನನ್ನ ಮಾತು ಬೇರೆಯಲ್ಲ, ನನ್ನ ಮಾತು ಬೇರೆಯಲ್ಲ, ಈ ಪ್ರಪಂಚದ ಮಾತು ಬೇರೆಯಲ್ಲ. ಮಾತಿದ್ರೆ ಪ್ರಪಂಚ ಉಳಿತದೆ ಅಂತ ನಂಬಿಕೆ. ಅಂತಹ ನಾನು ಕಾರ್ಯವೆಸಗುವುದಕ್ಕೆ ಉಪಯುಕ್ತನಾಗಿದೆ. ಆದರೆ ಮೋಸ ಒಂದಪ್ಪ. ಯಾರು ಮೋಸ ಮಾಡಿದ್ರು? ಅದು ಯಾರು ಅಂತ ಹೇಳ್ಬಾರ್ದು. ಮೋಸ ಮಾಹಿತಿ ಮೋಸ ಬಹಳ ಮಾತಾಡಿದ್ರು. ಯಾವ ಸಂದರ್ಭ ಸಿಕ್ಕರು ನೀವಿಷ್ಟು ಮಾತಾಡೋದು ಗೊತ್ತಾಯ್ತಲ್ಲ. ಪೆಟ್ಟು ಬಿದ್ದು ಅಯ್ಯೋ ಅಂತ ಕೂಗುವಾಗ 100 ಮಾತು ಬಳಸ್ತೀವಿ. ಬಹಳ ಮಾತಾಡಿದ್ರು ಯಾವ ಮಾತನ್ನು ಆಡಬೇಕು ಅದನ್ನು ಆಡ್ತಿದ್ರು. ಹೌದು, ಯೋಚನೆ ಮಾಡಿದ್ದೇನೆ. ನಿನ್ನ ಜೊತೆಯಲ್ಲಿ ಮಾತಾಡುವಾಗ ನನಗೆ ಸುಗ್ರೀವ ಯಾರು ಗೊತ್ತಾಯ್ತು. ನೋಡುವಾಗ ಸುಗ್ರೀವನು ನನ್ನ ಖಂಡಿತ ಅಣ್ಣ ವಾಲಿ ಯುದ್ಧಕ್ಕೆ ಬಾರದು ನೀನು ಕರೆದಾಗ ಮರುಕ್ಷಣದಲ್ಲಿ ನೋಡ್ತೇನೆ ಇಬ್ಬರು ಸುಗ್ರೀವರ ಹಂತನು, ಇಬ್ಬರು ವಾಲಿ ಹಾಗೆ ವಾಲಿ ಅಂತ ಗ್ರಹಿಸಿದ್ರೆ ಇಬ್ಬರು ವಾಲಿ, ಸುಗ್ರೀವ ಅಂತ ಗ್ರಹಿಸುವುದಾದ್ರೆ ಇಬ್ಬರು ಸುಗ್ರೀವರು ಗೊತ್ತಾಯಿತು. ನಮ್ಮ ಸುಗ್ರೀವ ಯಾರು ಗೊತ್ತಾಗಿದೆ. ಇಬ್ಬರು ಪರಸ್ಪರ ಮುಖಾಮುಖಿಯಾದ ಕ್ಷಣದಲ್ಲಿಯೇ ದ್ವಂದ್ವಕ್ಕೆ ನೀವು ಪ್ರಾರಂಭ ಮಾಡಿ ಒಂದೇ ರೀತಿಯ ಮುಖ, ಒಂದೇ ರೀತಿಯ ಇದೆ, ಒಂದೇ ರೀತಿಯ ಕಣ್ಣುಗಳು, ಒಂದೇ ರೀತಿಯ ಮುಖ, ಎಲ್ಲ ಬಾಲವು ಒಂದೇ ರೀತಿ. ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಬಾಲದಲ್ಲಿರುವ ಕೂದಲುಗಳು ಅದೇ ಸಂಖ್ಯೆಯಲ್ಲಿ ಆದ್ದರಿಂದ ವಾಲಿಗೆ ಸುಗ್ರೀವ ಬೇಡ ಎಂದು ಗುರುತಿಸಿದ್ದೇನೆ. ಬಹಳ ಮಾತಾಡಿದ್ದು ನೀ ಈ ವಿಷಯವನ್ನು ಹೇಳೇ ನನ್ನ ಹಾಗೆ ವಾಲಿ ಇದ್ದಾನೆ ಎಂದು ನೀನು ಹೇಳಿಬಿಟ್ಟೆ. ವಾಲಿಯಿಂದ ನಿನ್ನನ್ನು ಪ್ರತ್ಯೇಕಿಸುವುದಕ್ಕೆ ನಾನೇ ಉಪಾಯ ಮಾಡ್ತೇನೆ. ಈಗ ಏನು ಮಾಡುವುದು? ಪ್ರಕರಣ ಮುಂದುವರೆದಿದೆ. ನೀನು ನಮಗೆ ಬೇಕಾದ ಪರಿಚಯವನ್ನು ಪೂರ್ಣ ಕೊಡಲಿಲ್ಲ. ಆದ್ದರಿಂದ ಬಾಣ ಪ್ರಯೋಗ ಮಾಡುವ ಕಾರ್ಯವನ್ನು ಎಸಗುವುದಕ್ಕೆ ಮೋಸ ಆಯಿತು. ಈಗ ಬಾಣವನ್ನು ಬಿಡಲಿಕ್ಕಾಗ್ತದೆ. ಯಾಕೆ? ರಾಮ ಬಿಟ್ಟ ಬಾಣ ವಾಲಿಯನ್ನು ಭೇದಿಸಿದರೆ ಕಾರ್ಯ ಸಿದ್ಧವಾಗ್ತದೆ. ಹೌದು, ಹಾಗೆ ಸುಗ್ರೀವನ ಬೆಂಡಿಗೋ ಎಲೆಯೋ ನಾಟಿದ್ದು ಆದ್ದರಿಂದಲೇ ವಾಲಿಗಿಂತ ಸುಗ್ರೀವ ಬೇರೆ ಆಗಬೇಕು. ಇಲ್ಲಿಯವರೆಗೆ ಎಷ್ಟು ಮಾತಾಡಿದೆ ನೀನು ವಾಲಿಯ ಜೊತೆ, ಅವನ ಹಾಗೆ ನೀನು ಮಾತಾಡ್ತೀನಿ. ಅವನ ಸಂಸ್ಕಾರ, ಅವನ ಭಾಷೆ, ಅವನ ನಡೀತಿ ಅಂತ ಆದರೆ ಬಹಳ ಸಮಯ ಅವರೊಟ್ಟಿಗೆ ಇದ್ದದಲ್ಲ ನೀನು ಅವನ ತಪ್ಪನೇ. ಆದರೂ ರಾಮನ ಪಾದವನ್ನು ನಂಬಿ ರಾಮನ ಮಾತಿನಂತೆ ನೀನು ಮುಂದುವರಿತಿ ಅಂತ ಆದರೆ ರಾಮನ ಸುಗ್ರೀವನಿಗಾಗಬೇಕ ಬೇಡ ಅದಾಗಬೇಕು ಅಂತ ನೀನು ಧೈರ್ಯ ತಾಳಲಿಲ್ಲ. ಧೈರ್ಯ ತಾಳಬೇಕು. ವಾಲಿಗಿಂತ ನೀನು ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ಪದದಲ್ಲಿ ನೀನು ವ್ಯತ್ಯಸ್ತನಾಗಬೇಕು, ಪ್ರತ್ಯೇಕ ಆಗಬೇಕು ಅಂತ ಆದರೆ ನಾನೇ ಒಂದು ಉಪಾಯ ಮಾಡ್ತೇನೆ. ಲಕ್ಷ್ಮಣನಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಗಜಪುಷ್ಪದ ಮಾಲಿಕೆಯನ್ನು ನಿನ್ನ ಕೊರಳಿಗೆ ಹಾಕ್ತಾ ಇದ್ದಾರೆ. ನಿನ್ನ ಮೈ ಮೇಲೆ ನಾನು ತೆಗೆಯಿಟ್ಟಿದ್ದೆ. ಸುಗ್ರೀವ, ಒಮ್ಮೆ ಯೋಚನೆ ಮಾಡಿ ನೋಡಿ, ಒಮ್ಮೆ ಭಾವಿಸಿ ನೋಡಿ, ಎಲ್ಲಾದ್ರೂ ನೋಡಿದೆಯಲ್ಲ. ಅಂದ್ರೆ ಶ್ರೀರಾಮ ಸ್ಪರ್ಶ ಮಾತ್ರದಿಂದ ಮೈಕೈಗೆ ನೋವುಗಳೆಲ್ಲ ಮಾಯವಾಗುತ್ತದೆ ಅಂತಾದ್ರೆ ದೇವರೇ ಮತ್ತೊಂದು ಸಾರಿ ಹಾಗೆ ನೋವನ್ನೆಲ್ಲ ಮರೆತು ನನಗೆ 4 ಸಾಕಾದ ಪ್ರಣಾಮಗಳು. ಸುಗ್ರೀವ, ಶ್ರೀರಾಮನ ಕರಸ್ಪರ್ಶ ಅಂತ ಹೇಳುವುದಕ್ಕಿಂತ ರಾಮನ ಶ್ರೀಕರಸ್ಪರ್ಶ ಅಂದರೆ ಶ್ರೀ ಇದು ಕರದಲ್ಲಿ
ಇದ್ದಾನೆ. ಹಾ. ಆದ್ದರಿಂದಲೇ ರಾಮನ ಶ್ರೀಕರ ನಿನಗೆ ಸ್ಪರ್ಶ ಸುಖವನ್ನು ಕೊಟ್ಟಿದೆ. ಅದು ನಿನಗೆ ಈಗ ನಿನ್ನ ಆಯುರ್ವೃದ್ಧಿಗೆ ಬೇಕಾದ ಔಷಧವಾಗಿದೆ ಅಂತಾದರೆ ಆ ಶ್ರೀತತ್ವಕ್ಕೆ ನಮಸ್ಕಾರ ಮಾಡ್ತೇನೆ. ಸುಗ್ರೀವ, ಈಗಲಾದರೂ ನಿನಗೆ ನಂಬಿಕೆ ಬರ್ತಲ್ಲ. ರಾಮನನ್ನು ನಂಬಿದವರಿಗೆ ಬೆಟ್ಟ ಆಗುವುದಿಲ್ಲ, ಬೆಟ್ಟ ಆಗುವುದಕ್ಕೆ ರಾಮ ಬಿಡುವುದಿಲ್ಲ. ಆ ಬೆಟ್ಟದ ರಾಮ ಅನುಭವಿಸ್ತಾನೆ. ಒಂದು ವೇಳೆ ಬೆಟ್ಟಾದರೂ ನೋವು ರಾಮನಿಗೆ. ಆದ್ದರಿಂದ ಇದು ಗಜಪುಷ್ಪ ಮಾಲಿಕೆಯನ್ನ ತಮ್ಮ ಲಕ್ಷ್ಮಣನಿಗೆ ಕೊಡಿಸಿದ್ದಾರೆ. ಹೌದು, ಸುದೇವಿ ಇದೇ ದಾರಿಯಲ್ಲಿ ಬರಬೇಕು ನೀನು ಹಠ ಮಾಡಿ. ಹೌದಾ? ಪುನಃ ಕಿಷ್ಕಿಂಧೆಯ ಬಾಲಕ್ಕೆ ನಾವು ಸಾಗಬೇಕು ಅಂತಂದ್ರೆ ಅಲ್ಲ, ಈಗ ಮತ್ತೆ ಕರಿಬೇಕಲ್ಲ ವಾಲಿ. ಈಗ ಮತ್ತೆ ಈ ಮಾಡೆ ಹಾಕೊಂಡು ನಾನು ಹೊರಡಬೇಕುಂಟ. ಸುಗ್ರೀವ, ಅಲ್ಲ ನೀವು ಕರಿಬೇಕು ಬೇಡ, ಈಗ ಇರುವ ಹೀಗೆ ಬೇಕು ಅಂತ ಆದ್ರೆ ವಾಲಿಯನ್ನು ಕರಿಬೇಕು. ಎಲ್ಲಿಯವರೆಗೆ ಒಮ್ಮೆ ವಾಲಿಯ ವಜ್ರ ಮಂಡಲದಲ್ಲಿ ಇರ್ತಾಳೋ ಅಲ್ಲಿಯವರೆಗೆ ನಿನಗೆ ನೀವೇ ಇಲ್ಲ ಇಲ್ಲ. ಪುರುಷ ಪ್ರಯತ್ನ ಅಂದ್ರೆ ಅದೇ ಅದೇ ಅದಕ್ಕೆ ನೀನು ಹೋರಾಟವನ್ನೇ ಮಾಡಬೇಕು. ಸರಿಯಾದ ಧೈರ್ಯವನ್ನು ಇಟ್ಟುಕೊಂಡು ನೀನು ಕಲಿಬೇಕು ಅಂತಾದ್ರೆ ಇದೆದುರು ಈ ದಾರಿಯಲ್ಲಿ ಹೋಗ್ಬೇಕು. ಈ ದಾರಿಯಲ್ಲಿ ಹೋಗುದು ಬೇಡ. ನಮ್ಮ ಸಂಕಲ್ಪ ಪುಣ್ಯಕರವಾಗಬೇಕಾದ್ರೆ ಯಾವ ಬಾಧೆಯೂ ಬರಬಹುದು. ನಮ್ಮ ಸಂಕಲ್ಪದಲ್ಲಿ ಏನಾದರೂ ಪಾಪ ಸಾಧ್ಯತೆಗಳು ಇದ್ದೇವೆ ಅಂತಂದ್ರೆ ಶಿಕ್ಷಿತರಾಗುತ್ತೆ. ಆ ದಾರಿಯಲ್ಲಿ ಸರಿ, ಆ ದಾರಿ ರಾಮನ ದಾರಿ ನೀವು ಗುರುತಿಸಿ ಸಪ್ತ ಜನಾಶ್ರಮ ರಾಮನ ದಾರಿಯಲ್ಲಿ ಹೋಗ್ಬೇಕು ಅನಿಸ್ತಲ್ಲ. ಹೌದು, ಇಲ್ಲಿಯವರೆಗೆ ಸುಗ್ರೀವನ ದಾರಿಯಾಗಿ ಸುಗ್ರೀವನ ದಾರಿಯಲ್ಲಿ ಬಂದರೆ ಬೆಟ್ಟು ತಪ್ಪುವುದಿಲ್ಲ. ಆದ್ದರಿಂದ ಸಪ್ತ ಜನಾಶ್ರಮದ ಈ ಮಾರ್ಗ ಆ ದಾರಿ ಅದು ರಾಮನ ಅಯನ, ಅದೇ ರಾಮನ ಮಾರ್ಗ ಅಂತ ಆದರೆ ಮೊದಲು ನಾನು ಹೋಗ್ತೇನೆ. ಮೊದಲನೇ ಯುದ್ಧದಲ್ಲಿ ನಿನ್ನನ್ನು ಅನುಸರಿಸಿ ನಾನು ಬಂದಿದ್ದೆ. ಈಗ ಹಾಗಲ್ಲ, ನನ್ನನ್ನು ಅನುಸರಿಸಿ ನೀವು ಬರಬೇಕು. ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಕಿಷ್ಕಿಂಧಾದ್ವಾರಕ್ಕೆ ನಾವು ಬಂದಿದ್ದೇವೆ. ನಿನ್ನ ಸಂಕಲ್ಪ ನಮಗೆ ಅರ್ಥ ಆಯಿತು. ಯಾರ ಅಂತರಂಗದಲ್ಲಿ ಸ್ವಲ್ಪವಾದರೂ ಪಾಪದ ಲೇಷ ಇದ್ರೆ ಈ ಮಾರ್ಗದಲ್ಲಿ ಬಂದರೆ ಸುತ್ತೇ ಈಗ ಏನೂ ಮಾಡಿಲ್ಲ ಅಂತ. ಬೆಂಕಿಯನ್ನ ಬೆಂಕಿ ಸುಡುವುದಿಲ್ಲ, ಗೊತ್ತಾಯ್ತು. ನೀರನ್ನು ನೀರು ಮುಚ್ಚಿಕೊಂಡು ಹೋಗುವುದಿಲ್ಲ, ಗಾಳಿಯನ್ನ ಗಾಳಿ ಹಾರಿಸಿಕೊಂಡು ಹೋಗುವುದಿಲ್ಲ. ನೀರು ಬೆಂಕಿ ಗಾಳಿ ರಾಮನಿಗಿಂತ ಬೇರೆಯಲ್ಲ ಅಂತ. ಅಂದರೆ ಒಂದು ಪ್ರಸಂಗ ಸರಿಯಾಗಿ ಸಾಗಬೇಕು ಅಂತ ರಾಮನ ದಾರಿಯಲ್ಲಿ ಬರಬೇಕು ಅಂತ ಆಯ್ತೇನೋ. ಹೌದು, ಹಾಗಿದ್ರೆ ಇದೇ ಕಿಷ್ಕಿಂಧಾದ್ವಾರ ನಿನ್ನ ಅಣ್ಣ ವಾಲಿಯಿಂದ ಕೂಡಿ ಕರೀತೇನೆ. ಒಂದೇ ತಾಯಿ ಬೇರಿನಿಂದ ಒಡೆದ ಎರಡು ಟಿಸಿರುಗಳಲ್ಲಿ ವಾಲಿಸುಗ್ರೀವರು ಮಲಗಿರದಿದ್ದರು. ಹೇಗೆ ನಮ್ಮ ಸಹೋದರಿಯ ಒಂದು ನಾಣ್ಯದ ಮುಖದಂತೆ ಅದರ ಒಂದು ಭಾಗ ಆ ಕ್ಷೇತ್ರದ ಮುದ್ರೆಯನ್ನು ಹೇಳ್ತದೆ, ಇನ್ನೊಂದು ಭಾಗ ಮೌಲ್ಯವನ್ನು ಹೇಳ್ತದೆ. ಯಾವ ದೇಶದ್ದು ನಾಣ್ಯದ ಒಂದು ಮುಖ ಹೇಳುವುದು, ಇನ್ನೊಂದು ಮುಖ ಅದರ ಮೌಲ್ಯ ಎಷ್ಟು ಇರ್ತದೆ. ನಮ್ಮ ಸಹೋದರಿಯ ಹಾಗಿತ್ತು. ತಾಯಿಯು ತಂದೆಯು ಒಂದೇ ದೇಹ, ಅದರಿಂದ ಕಿಶೋರರಂತಹ ಎರಡು ಮಕ್ಕಳು ಏಕಕಾಲಕ್ಕೆ
ಸ್ವಾಭಾವಿಕವಾಗಿದ್ದಂತಹ ನನ್ನ ಮಗ ಕ್ರೌರ್ಯ ರೂಪವನ್ನು ತಾಳಿ ನನ್ನ ಗಾರ್ತಿಯ ನನ್ನ ಬದುಕಿನಲ್ಲಿ ಕಾಮಕ್ಕೆ ಬಹಳ ಮಹತ್ವವನ್ನು ಕೊಟ್ಟವನಲ್ಲ ನಾನು. ಸಿಂಹಾಸನಾರೂಢನಾದ ಸುಗ್ರೀವನ ಜೊತೆ ನನ್ನ ವಾಂಗಿಯಾದಂತಹ ತಾರೆಯನ್ನು ಕಂಡು ಮನಸ್ಸು ವಿಚಾರಣೆಗೊಂಡದ್ದು. ಎಲ್ಲ ಅಲ್ಲಿಂದಲೇ ನಮ್ಮ ಬಂಧುತ್ವ ಕಳಚಿತ್ತು. ಹೊತ್ತು ಹೊರಗಾಕಿದ್ದೇನೆ. ರುಮೇನ್ ವ್ಯಕ್ತಿ ಅಂತಃಪುರಕ್ಕೆ ಸೇರಿದ್ದೇನೆ. ನಿಷ್ಕ್ರಿಯವಾದಂತಹ ಯಾವ ವಸ್ತುವಿನ ಅವಲಂಬನದಿಂದಲೂ ದೇಹಕ್ಕೆ ಏನು ಸುಖ? ಅದು ಮರದ ಮರಳಿನಂತೆ ಎಂಬುದು ಇಲ್ಲ. ಆದರೂ ಸುಗ್ರೀವನಲ್ಲಿ ತಾನು ರುಮೆಯ ಗಂಡ ಎಂಬ ಭಾವದ ಜಾಗೃತಿಯನ್ನು ನಾನು ಇಟ್ಟಿದ್ದೆ. ಇಷ್ಟು ಸಲ ಬೆಟ್ಟದಿದ್ರು ಮತ್ತು ಜಾಗೃತಿ ಉಂಟಲ್ಲ ತನ್ನವನ್ನು ಪಡಿಬೇಕು ಅಂತ. ಕೆಲವು ಸಮಯವಾಗಿದ್ದಷ್ಟೇ ಬೆಟ್ಟದಿಂದ ಹೋಗಿ ಏನು ಮಾತ್ರ ಹೊತ್ತು ಅಂತಃಪುರದ ಭಾಗದಲ್ಲಿ ಓಡಾಡಿತಾ ಇದ್ದಾನೆ. ಹೊತ್ತೇನು ಹೊತ್ತೇನು ಅಮ್ಮನಿಂದ ಎದ್ದು ಜಿಗಿದೆ. ಪ್ರಭು ಪ್ರಭು ತಾರಾದೆ ವಿವೇಕದಿಂದ ಕರೆದ ಪ್ರಾಣೇಶ ಪ್ರಭು ನೀರಿಯಲ್ಲ ಹೋಗುವುದಿಲ್ಲು ನೀ ಹೇಳುವ ಪ್ರಾಣಕಾಂತ ನೀರಿಯಲ್ಲ ಹೋಗುವುದಿಲ್ಲು ನೀರಿಯಲ್ಲ ಹೋಗುವುದಿಲ್ಲು ನೀ ಹೇಳುವ ಪ್ರಾಣಕಾಂತ ಜಾಗದ ಕೇಳಿದೊಂದು ಮಾತ ಕೇಳಿದೆ ನಾನಿಂದು ಪುಂಡರೀಕನೇತ್ರನ ಮಾತಂಡರಾದ ಸುಗ್ರೀವನು ಪುಂಡರೀಕನೇತ್ರನ ಮಾತಂಡರಾದ ಸುಗ್ರೀವನು ಕಂಡು ತಮ್ಮು ಅಂತರಂಗಗೊಂಡೆ ಕಾಂದದಿ ಸುಗ್ರೀವನು ಕಂಡು ತಮ್ಮರಂಗಗೊಂಡೆ ಕಾಂದದಿ ನೀರಿಯಲ್ಲ ಹೋಗುವುದಿಲ್ಲು ನೀರಿಯಲ್ಲ ಹೋಗುವುದಿಲ್ಲು ನೀ ಹೇಳುವ ಪ್ರಾಣನಾಥ. ಪ್ರಭು ಪ್ರಭು ಕಾಲ ಮುಂದಕ್ಕೆ ಬಿದ್ದು ನಿಮ್ಮನ್ನು ಕರೆದಿದ್ದೇನೆ ಸ್ವಾಮಿ. ಎತ್ತಿ ಎದೆಗಾಣಿಸಿಕೊಂಡಿದ್ದೇನೆ. ಕಾರಣ ನೀನು ಹೃದಯೇಶ್ವರಿ. ಎದೆಯ ಬಡಿತ ಜೋರಾಗಿ ಕೇಳಿಸ್ತಾ ಇದೆ. ಮುಖ ಅವಲೋಕನ ಮಾಡಿದರೆ ಕಣ್ಣುಗಳು ಕೆಂಡದ ಹಾಗೆ ಮಿರುಗುತ್ತಾ ಇದೆ. ನನಗೆ ಆಶ್ಚರ್ಯ ನೀನು ನಿದ್ದೆ ಬೀಳದೇ ಇತ್ತು. ಆಲೋಚಿಸ್ತಾ ಇದ್ದೆ. ಆಲೋಚಿಸುತ್ತಾ ಇದ್ದೀನಿ. ನಾಳೆ ಹೇಳ್ಬೋದು ಇವತ್ತಿನ ಕಥೆ ಮುಗಿಯಿತಲ್ಲ ಅಂತೇಳಿ ಹಾಗೆ ಮೇಲೆ ನೋಡ್ತಾ ಇದ್ದೆ. ಬದುಕಿನಲ್ಲಿ ಕೆಲವು ಸಲ ಬಹಳ ಆಲೋಚಿಸುವುದಕ್ಕೆ ತೊಡಗಿದರೆ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳುವ ನಾಳೆ ಸಿಗುವುದೇ ಇಲ್ಲ. ಆದರೆ ನನಗೆ ಇಂದಾದರೂ ಹೇಳುವ ಅವಕಾಶ ಸಿಕ್ಕಿತಲ್ಲ. ನನ್ನ ಅಭ್ಯಾಸವೇ ಹಾಗೆ. ನಾನು ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ನಾಳೆಗೆ ಇಟ್ಟುಕೊಳ್ಳುವುದು ಅವತ್ತೇ ಇರುತ್ತೆ. ಪ್ರಭು ಯಾಕೆ ಒಂದೋ ಆ ನಾಳೆ ನಾನಿಲ್ಲ, ಅಥವಾ ಆ ನಾಳೆ ನನಗೆ ನೆನಪಾಗುವುದು. ಹಾಗೆ ಯಾಕೆ ಗೊತ್ತುಂಟ? ಕಳೆದು ಹೋದ ಘಟನೆಯನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬಾರದು. ಮನಸ್ಸು ಹಾಗೆ.
ಹಾಗಾದರೆ ಪ್ರಭು ಘಟನೆ ಕಳೆದು ಹೋಗಲಿಕ್ಕೆ ಬಿಡಬಾರದು, ಈಗಲೇ ವರ್ತಮಾನದಲ್ಲಿ ಹೇಳಬೇಕು ಅಂತೇಳಿ ನಿಮ್ಮನ್ನು ಕರೆದು. ಹಾಗಾದ್ರೆ ನೀವು ವರ್ತಮಾನದಲ್ಲಿ ಇಲ್ಲ. ಹೌದೇ ಹೌದು. ಅದೇ ಮತ್ತೊಂದುಂಟು, ಹಾ, ಜ್ಞಾನಿಗಳು ವರ್ತಮಾನ ಇಲ್ಲ ಇದೆ. ಓ, ಪ್ರತಿಯೊಂದು ಕ್ಷಣವೂ ಭವಿಷ್ಯತ್ತು ಮತ್ತೊಂದು. ಆದರೆ ನಾವು ಬದುಕಿದ್ದೇವೆ ಎನ್ನುವುದು ವರ್ತಮಾನ. ಬದುಕು ಮುಗಿಸಿದ ಮೇಲೆ ಬದುಕಿ ಉಳಿದವರಿಗೆ ನಾವಿದ್ದೇವೆ ಎನ್ನುವುದು ವರ್ತಮಾನ. ಸರಿ ಸರಿ. ಆದರೆ ಪ್ರಭು, ಈ ವರ್ತಮಾನದಲ್ಲಿ ಭವಿಷ್ಯದ ಬಗ್ಗೆ ಚಿಂತಿಸುವಂತಹ ಕಾಲ ಒದಗಿ ಬರುತ್ತದೆ. ಗಂಡನ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ ಹೆಂಡತಿ. ಹಾಗಾಗಿಯೇ ನಮ್ಮ ಮಗ ಇದ್ದಾನಲ್ಲ ಅಂಗ, ಅದು ಅವನ ಹೇಳಿದ ಮಾತುಗಳನ್ನು ಮೆರುಗು ಹಾಕುತ್ತಾ 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 ಚಾವಡಿಯನ್ನು ನೋಡುತ್ತಾ ನನಗೆ ಮಗನ ಮಾತನ್ನು ಮೆರುಗು ಹಾಕುತ್ತಿದ್ರೆ ಮೆರುಗು ಹಾಕುವ ಮಟ್ಟಕ್ಕೆ ಮಾತಾಡುವ ಸಾಮರ್ಥ್ಯವನ್ನು ಮಗ ಹೊಂದಿದ್ದಾನೆ ಅಂತ. ಹೌದು, ಇಲ್ಲದಿದ್ರೆ ಮಕ್ಕಳ ಮಾತಿನಲ್ಲಿ ಮೆರುಗು ಹಾಕಲೇನು? ನಮ್ಮ ಮಗು ಪ್ರಬುದ್ಧನಾಗಿದ್ದಾನೆ, ಪ್ರಬುದ್ಧವಾದಂತಹ ವಿಷಯವನ್ನೇ ಕಂಡಿದ್ದಾನೆ ಅಂತ. ಮಗ ಪ್ರಬುದ್ಧನಾಗಿದ್ದೆ ಅಂದ್ರೆ ನನ್ನ ಪಿತೃತ್ವ ಸಾರ್ಥಕವಾಯಿತು. ಮಕ್ಕಳು ಹೆಗಲತ್ತರಕ್ಕೆ ಬರುವಾಗ ಯಾರು ಪಿತೃಸ್ಥಾನದಲ್ಲಿದ್ದಾನೆ ಅವ ನಿವೃತ್ತಿಯ ಮಾರ್ಗಕ್ಕೆ ಸರಿ. ಅದು ಸರಿ. ಆದರೆ ಮಗನಿಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ, ರಾಜನ ಬಗ್ಗೆ ಒಂದು ಆಸಕ್ತಿ ವಿಷಯ ಸಂಚಯಿಸಿ ಹೇಳಿದರು. ಕಿಷ್ಕಿಂಧಾಧಿಪತಿಯ ಉತ್ತರಾಧಿಕಾರಿ ಮಗ ರಾಜ್ಯದ ಬಗ್ಗೆ ಅದರ ಬೇರೆ ಯಾರು ಸುದ್ದಿ ಮಾತಾಡಬಹುದು? ಅದಂತಿಂತ ವಿಷಯ ಅಲ್ಲ, ಕೇವಲ ರಾಜ್ಯದ ವಿಷಯ ಆಗಿದ್ದರೆ ಅದನ್ನು ನಾನೇ ಹೇಳುವುದು. ಮತ್ತೆ ಇದು ನಿಮ್ಮ ವಿಷಯ, ನಮ್ಮ ವಿಷಯ, ರಾಜ್ಯದ ವಿಷಯ, ಸರ್ವವೂ ಹೌದು. ಹಾಗಾದರೆ ಅಂಗದನ ಮಾತಿನಲ್ಲಿ ವಾಣಿಯ ಕಿಷ್ಕಿಂಧೆಯ ಯಾವುದೋ ಒಂದು ಸಂಬಂಧದ ಮಾತು ಉಂಟಾಯಿತು. ಖಂಡಿತವಾಗಿ ಎದ್ದು ನಿಂತಿದ್ದರೆ ಅದು ಭಾವವನ್ನು ಬೀಸುತ್ತಾ ಈಗಲೇ ಹೊರಡ್ತೇನೆ. ಈ ಹೋದಂತಹ ಸುದ್ದಿಯು ಈವರೆಗೆ ಇಷ್ಟು ಕ್ಷಣದೊಳಗೆ ಬಂದದ್ದುಂಟೇ ಪ್ರಭು? ಇಷ್ಟರವರೆಗೆ ತಕ್ಷಣದಲ್ಲಿ ಬಂದಲ್ಲಿಲ್ಲ, ಸಾವಿರ ಸಾವಿರ ವರ್ಷಗಳು ಕಳೆದು ಬಂದದ್ದು. ಅಲ್ಲಿ ಈ ಕ್ಷಣಕ್ಕೆ ಹೊರಡದಿದ್ದಾನೆ ಅಂತ. ಆದರೆ ಆ ಅಂಗದ ಹೇಳಿದ ಮಾತು ಸತ್ಯ. ಎರಡು ಕಾರಣ. ಒಂದು, ನನ್ನ ಹೊಡೆತ ಕಡಿಮೆ ಆಯಿತು ಅಂತ ಬೇಗ ಬಂದಿದ್ದಾನೆ. ಇನ್ನೊಂದು, ಅವನ ಹೆಂಡತಿಯನ್ನು ಪಡೆಯುವಲ್ಲಿ ಅವನ ಉತ್ಸಾಹ ಹೆಚ್ಚು ಉಂಟು. ಆದರೆ ಉತ್ಸಾಹ ಮೊದಲೂ ಇತ್ತು. ಆದರೆ ಉತ್ಸಾಹಕ್ಕೆ ಒಂದು ಪ್ರೋತ್ಸಾಹದಿಂದ ಬಂದದ್ದು ಅಂತೇಳಿ ಅಂಗದ ಮಾತನಾಡಬೇಕು ಪ್ರಭು. ಏನದು ಪ್ರಭು? ಇತ್ತೀಚಿನ ಬೆಳವಣಿಗೆ ಅದೇನೋ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ಒಬ್ಬ ಚಂಡ ವಿಕ್ರಮ ರಾಮ, ಉತ್ತರದ ಎತ್ತರದ ಸಾಮ್ರಾಟ ಸಿಂಹಾಸನಗಳು ನಮಗೆ ಗೌರವ ಇದೆ. ಒಳ್ಳೆಯದು. ವರರೂಪವಾದಂತಹ ಪ್ರಸಾದರೂಪವಾಗಿ ಸಿಕ್ಕಿದಂತಹ ಪಾಯಸದಲ್ಲಿ ಹುಟ್ಟಿದಂತಹ, ಅದರ ಬಲದಿಂದ ಹುಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ 1000 ಆನೆಗಳ ಕಾಟಕೆಯನ್ನು ಸಂಹಾರ ಮಾಡಿದವನು. ಒಳ್ಳೆಯದು. ಮೊನ್ನೆ ಪಂಚವಟಿಯಲ್ಲಿ ನಿಂತ ನಿಲುವಿನಲ್ಲಿ 14,000 ರಕ್ಕಸರ ಶಿರಸ್ಸನ್ನು ಛೇದಿಸಿದವನಂತೆ ಅಂಗದ ಸಂಗ್ರಹಿಸಿದಂತಹ ಸುದ್ದಿ ಕೇಳಿದ್ದೇನೆ ಪ್ರಭು. ಸೂರ್ಯವಂಶದ ರಾಮ, ಸೂರ್ಯಪುತ್ರರಾದಂತಹ ಸುಗ್ರೀವನೊಂದಿಗೆ ಋಷಿಮುಖದಲ್ಲಿದ್ದಂತೆ. ಈಗ ಒಬ್ಬ ಸೂರ್ಯ ವಂಶೀಯ, ಒಬ್ಬ ಸೂರ್ಯ ಸಂಜಾತ. ಚಂಡ ವಿಗ್ರಹವಾದಂತಹ ರಾಮನಿಗೂ ನಿಮ್ಮ ತಮ್ಮನಾದಂತಹ ಸುಗ್ರೀವನಿಗೂ ಅಗ್ನಿ ಸಮ್ಮುಖದಲ್ಲಿ ವಿಕೃತವಾಗಿದೆ ಪ್ರಭು. ಚಂಡ ವಿಕ್ರಮನಾದ ರಾಮನಿಗೆ ಸುಗ್ರೀವನಲ್ಲಿ ತುಲ್ಯಾರಿ ಮಿತ್ರತ್ವ. ಹೌದು ಸರಿ. ತುಲ್ಯಾರಿ ಮಿತ್ರತ್ವ ಆದದ್ದು ಮಾತ್ರ ಅಲ್ಲ. ಯಾವ ಕಾರಣಕ್ಕೆ ಪಂಚವಟಿಯನ್ನು ಬಿಟ್ಟು ರಾಮ ಈ ಕಡೆಗೆ ಬಂದನೋ ಅಂತಹ ಸೀತೆಯನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ಸುಗ್ರೀವ ಆತನಿಗೆ ಪ್ರೋತ್ಸಾಹನಾಗಿ ಇರಬೇಕು ಎಂಬಂತಹ ಒಪ್ಪಂದವನ್ನು. ಸೀತಾನ್ವೇಷಣೆಯಲ್ಲಿ ಸುಗ್ರೀವನ ಬೆಂಬಲ ರಾಮನಿಗೆ, ರಾಮನಿಗೆ ಅನಿವಾರ್ಯತೆ ಉಂಟವೇನು ಪ್ರಭು? ಆದರೆ ಸುಮ್ಮನೆ ನಮ್ಮ ಸುಗ್ರೀವ ಬೆಂಬಲ ಕೊಡಲಿಕ್ಕಿಲ್ಲ, ಇವನಿಗೆ ಏನಾದರೂ ಲಾಭ ಇಲ್ಲ. ಹೌದು, ತುಲ್ಯಾರಿ ಮಿತ್ರತ್ವದಲ್ಲಿ ಹಾಗೆಯೋ? ಹೌದು. ರಾಮನ ಬೆಂಬಲ ಏನಂತೆ ಅವನಿಗೆ? ರಾಮನ ಬೆಂಬಲದ ಪ್ರಭು ಅದನ್ನು ಎಣಿಸಿಯೇ ನನಗೆ ಭಯವಾಗುವುದು.
ಈ ಮಿತ್ರತ್ವದಿಂದ ಎಲ್ಲಿವರೆಗೆ ಬಂದು ಮುಟ್ತದೆ ಅಂತ ಹೇಳಿದ್ದಾನ. ಸುಗ್ರೀವನ ಹೆಂಡತಿಯನ್ನು ಬಿಡಿಸಿಕೊಡ್ತಾನೆ ಅಂತ ರಾಮ ಹೇಳಿದ್ದಾನೋ. ಹೌದು, ಚಿತ್ರಿತರಾಂಗಿ ನಿನ್ನ ಮನಸ್ಸು ವಿಚಾರಗೊಳ್ಳಿದೆ ಅಂತಾಯಿತು. ಅಂಗದ ತಂದಿದ್ದಂತಹ ಮಾತದು. ಯಾರ್ಯಾರ ತಂದಿದ್ದ ಮಾತಾಡುವ ನಾನು ಹೀಗೆ ರಾಮ ಮತ್ತು ಸುಗ್ರೀವರಿಗೆ ಆದಂತಹ ತುಲ್ಯಾಗಿ ಮಿತ್ರತ್ವ. ರಾವಣಾದಿಗಳ ವಧೆ, ಸೀತಾ ಪ್ರಾಪ್ತಿಗೆ ಸುಗ್ರೀವನ ನೆರವು. ಹೌದು, ಸುಗ್ರೀವನಿಗೆ ಅವನ ಹೆಂಡತಿಯ ಪ್ರಾಪ್ತಿಗೆ ರಾಮನ ನೆರವು. ರಾಮ ಮಾಡಿದಂತಹ ಸಾಧನೆಗಳಲ್ಲಿ ಚಂಡವಿಕ್ರಮಿಂದಲೇ ಉದ್ಘಾಟಿಸಿದೆ. ಮರ್ಯಾದೆ ಎಂದು ಕಬ್ಬಿನ ಚಂಡೆಯನ್ನು ಕುರಿದಂತೆ ಶಿವನನ್ನು ಭಂಗ ಮಾಡಿದ ರಾಮ. ವಿಕ್ರಮ ಬಿಡು. ಒಬ್ಬ ಕ್ಷತ್ರಿಯನ ಭುಜದ ಮೇಲೆ ವಿಕ್ರಮ ನಿಕ್ಷೇಪಿಸಲ್ಪಟ್ಟಿದೆ. ಅದಕ್ಕೆ ನಾವು ಆಶ್ಚರ್ಯಪಡಲಿಕ್ಕಿಲ್ಲ. ಜ್ಞಾನಿಗಳು ಹೇಳಿದ್ದಾರೆ, ವಿಶ್ವವಿರಾಟ ಸ್ವರೂಪಿಯ ಭುಜದಿಂದ ಕ್ಷತ್ರಿಯ, ಕ್ಷತ್ರಿಯರ ಭುಜದಲ್ಲೇ ನಿಕ್ಷೇಪಗೊಂಡರೆ ಹೊರತು ಮತ್ತೆ ವೈಶ್ಯನಲ್ಲಿ ಅವನ ಬೆಲ್ಲ ತುದಿಯಲ್ಲಿ ಅಲ್ವಾ? ಬ್ರಾಹ್ಮಣನಾದರೆ ನಾಲಿಗೆ ತುದಿಯಲ್ಲಿ. ಹಾಗಾದರೆ ಕ್ಷತ್ರಿಯ ಕುಲೋತ್ಸಕನಾದಂತಹ ರಾಮನಲ್ಲಿ ವಿಕ್ರಮನಿದೆ. ಇಲ್ಲದಿದ್ದರೆ ಕೇಳಬೇಕು, ಯಾಕೆ ಇಲ್ಲ? ಉತ್ತಮ ಸಂಗೀತಗಾರ ಒಬ್ಬ ಶ್ರುತಿಯಲ್ಲಿ ಹಾಡಿದ್ದಾನೆ ಅಂತ ಹೇಳಿದ್ರೆ ಪ್ರಶಸ್ತಿ ಪತ್ರಲ್ಲ. ನಮ್ಮ ಶ್ರುತಿಯಲ್ಲಿ ಹಾಡಬೇಕು, ಅದನ್ನು ಬೆರಗಲಿಕ್ಕಿಲ್ಲ ನಾವು. ಯಾಕೆ? ಸ್ವಭಾವ. ವಸಂತ ಕಾಲದಲ್ಲಿ ಹೋಗಿನೆ ಚಿಗುರಿದ ಮಾವಿನ ಮರದ ಗೆಲ್ಲಿನಲ್ಲಿ ಕೂತು ಹಾಡಿಕೊಟ್ಟ ಹೇಳಿದ್ರು ವೈಭವೀಕರಣ. ಅದೇ ಪುಂಡರೀಕ ನೇತ್ರ ಅಂತದ್ದು ವಾಕ್ಯ ಪ್ರಯೋಗ ಮಾಡಿದ್ದೀನಿ. ಹಾಗಾದ್ರೆ ರಾಮ ಕೇವಲ ಸುಗ್ರೀವ ಅಥವಾ ರುಮೆಯ ಬಂಧನ ವಿಮೋಚನೆ ಅಷ್ಟಕ್ಕೆ ರಾಮ ಸೀಮಿತಗೊಳಿಸಿಯಾನೋ ತನ್ನ ವಿಶಾಲವಾದಂತಹ ದೃಷ್ಟಿಕೋನದಲ್ಲಿ? ತಾವರೆ ಹೆಸರಿನಂತೆ ಸುಂದರವಾದಂತಹ ನೇತ್ರಗಳುಳ್ಳವಂತ ಅರ್ಥ ಅಲ್ವಲ್ಲ, ಅಲ್ವೇ? ವಿಶಾಲವಾದಂತಹ ದೃಷ್ಟಿಕೋನವುಳ್ಳಂತಹ ರಾಮ. ಹೌದು. ಆ ತಾವರೆ ಅರಳುವುದು ಸೂರ್ಯನ ಬಿಸಿಲಿನಿಂದ, ಜೊತೆಗೆ ಇವನು ಸೂರ್ಯ ವಂಶೋತ್ತಮನೂ ಹೌದು. ಈ ಎರಡು ಹಿನ್ನೆಲೆಯಿಂದ ರಾಮ ಏಕಪಕ್ಷೀಯವಾದಂತಹ ತೀರ್ಮಾನವನ್ನು ಮಾಡಲಿಕ್ಕಿಲ್ಲ. ಮಾಡಿದ್ರೆ ನೀನೇಳುವ ಪುಂಡರೀಕ ನೇತ್ರ ಎನ್ನುವುದಕ್ಕೆ ಅರ್ಥವೇ ಮಾಡಬೇಕಾಗಿತ್ತು. ವಿಷಮವಾದ ದೃಷ್ಟಿಕೋನ ಅಂದ್ರೆ ಸಾಧಕ ಬಾಧಕವನ್ನು ಆಲೋಚನೆ ಮಾಡಬೇಕು, ವಿಮರ್ಶೆ ಮಾಡಬೇಕು ಅಲ್ವಾ? ಸತ್ಯ ಮತ್ತು ಧರ್ಮಕ್ಕೆ ಅತೀವವಾದಂತಹ ಮೌಲ್ಯವನ್ನು ಕೊಟ್ಟವ ರಾಮ ಅಂತ ನಾ ಕೇಳಿದ್ದೆ. ಅಂತಹ ರಾಮ ಏಕಮುಖವಾಗಿ ಸುಗ್ರೀವನವರು ಹೇಳಿದ್ದಾನೆ ಅಂತ ತೀರ್ಮಾನಕ್ಕೆ ಬಂದಾನೋ. ಬಂದ್ರೆ ಅವನ ಪುಂಡರೀಕ ನೇತ್ರಕ್ಕೆ ಅರ್ಥ ಇದ್ದದ್ದು ತಾವರ ಹೆಸರಿನಂತೆ ಕಣ್ಣುಂಟು ಚಿತ್ರಕರತ್ತದೆ ಅಲ್ವಾ? ಆದ್ರೆ ನೀನು ಹೇಳುವಂತಹ ಪುಂಡರೀಕ ನೇತ್ರ ಎನ್ನುವಲ್ಲಿ ಅದಕ್ಕೆ ಬೇಕಾಗಿ ಸೂರ್ಯ ವಂಶೀಯನಾಗಲಿ ಸೂರ್ಯ ಸಂಘಾತನಾಗಲಿ ಮಿತ್ರ ಜಾತಕ್ಕೆ ಸಮಷ್ಟಿ ಪ್ರಯೋಗ ಮಾಡಿದ್ದು. ಸಮಷ್ಟಿ ಪ್ರಯೋಗ ಮಾಡಿದ್ದು ಅಂಜುವ ವರ್ತಮಾನ ಉಂಟ. ಯಾಕೆ? ನನ್ನ ಬದುಕಿನಲ್ಲಿ ಪ್ರೀತಿ ಏನು ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಯ ಬಗ್ಗೆ ಮಾತಾಡುವಾಗ ಅಂತ ಹೇಳಿದ್ರೆ ನನಗೆ ಪ್ರೀತಿ ಏನು ಗೊತ್ತಿಲ್ಲ ಅಲ್ವಾ? ಕಾರಣದಿಂದ ಆ ಪ್ರೀತಿ ನನಗೆ ನಿನಗೆ ಪ್ರೀತಿ ಬಗ್ಗೆ ಕಾರಣ ಹೇಳುವುದು. ಪ್ರಭು ನಿನ್ನ ಕೊಂದಾದ ಸದಿಯನ್ನು ಬಿಡಿಸಿಕೊಳ್ಳುವೆನೆಂದು ನಿನ್ನ ಕೊಂದಾದ
ಇಲ್ಲಿಯವರೆಗಿನ ವಿಷಯಕ್ಕೆ ನಾನು ತಲೆ ಕೆಡಿಸಿಕೊಳ್ಳುವವಳೆ. ತಲೆ ಕೆಡಿಸಿಕೊಳ್ಳಿಕ್ಕೆ ನೀನು ನನ್ನ ಹೆಂಡತಿಯಲ್ಲ. ಹೌದೇ ಒಬ್ಬ ತಲೆ ಹೋಗನ ಹೆಂಡತಿ ಅಂತ ತಲೆ ಕೆಡಿಸಿಕೊಳ್ಳಿ. ಖಂಡಿತವಾಗಿ ಹೌದು. ಹಾಗೆಂತ ಹೇಳಿ ಯಾರೊಡನೆ ಸತ್ಯವನ್ನು ಮಾಡುವುದು. ಈಗ ಸೀತೆಯನ್ನು ಅನ್ವೇಷಣೆ ಮಾಡುವುದಕ್ಕೆ ಸುಗ್ರೀವರಿಗೆ ಸಹಾಯ ಮಾಡಿದರೆ ದೊಡ್ಡ ತಪ್ಪೇನಿದೆ? ಇಲ್ಲ, ಅದಲ್ಲ ವಿಷಯ. ಮತ್ತೆ ಸೀತಾನ್ವೇಷಣೆಯಲ್ಲಿ ಸಹಕರಿಸಬೇಕು ಅಂತೇಳಿ ಆದರೆ ನಾನು ಕೂಡ ನಿನ್ನ ಹಾಗೆ ಹೆಂಡತಿಯನ್ನು ಕಳಕೊಂಡವನ್ನು ಅಂತೇಳಿ ಒಪ್ಪಿಸಿದಂತೆ ರಾಮಗುಣ. ಇಬ್ಬರು ಹೆಂಡತಿಯನ್ನು ಕಳಕೊಂಡವರು, ಸಮಾನ ದುಃಖಿಗಳು. ಸ್ನೇಹ ಬೆಳೆಯುವುದು ಸಹಜ. ದುಃಖವನ್ನು ಪರಿಹರಿಸುವುದು ಮಿತ್ರಧರ್ಮವೇ. ಆ ಮಿತ್ರಧರ್ಮಕ್ಕೊಂದು ಕಾರಣ ಇಲ್ಲವೇ ಆಗ್ತದೋ ಮತ್ತು ವಿಶ್ವಾಸ ಉಂಟದಾಗಿ ಬೇಡ. ಯಾಕಂದ್ರೆ ಇದ ಪೂರ್ವ ರಾಮನಿಗೂ ಸುಗ್ರೀವನಿಗೂ ಮಿತ್ರತ್ವ ಇಲ್ಲದ ಇಲ್ಲವೇ? ಹೌದು. ಹಾಗಾಗಿ ಅದರ ದ್ಯೋತಕವಾಗಿ ರಾಮ ಆಡಿದ ಮಾತನ್ನು ಅಂಗದ ಹೇಳಿದ್ದನ್ನು ಕೇಳಿದರೆ ನನ್ನ ತಲೆ ಹಾಳಾಗಿ ಹೋಯಿತು. ಇನ್ನೊಬ್ಬರು ಹೇಳಿದ ಮಾತನ್ನು ಒಬ್ಬರತ್ರ ಹೇಳಲಿಕ್ಕೆ ನಾವು ತಲೆ ಹಾಳು ಮಾಡಬೇಡ. ಇಲ್ಲ ಮಾತಲ್ಲದ ಅಂಗ ಇನ್ನೂ ತಲೆ ಹಾಳಾಗಿ ಮಾತಾಡಲ್ಲ. ಈಗ ಅಂಗದ ಹಿಂದಾಗ ಅವರ ಸಂಭಾಷಣೆಯನ್ನು ಕೇಳಿ ನೀವು ವರದಿ ಮಾಡೋದು. ಹೌದು, ವರದಿಗಾರರ ವರದಿಯಲ್ಲಿ ಪ್ರಾಮಾಣಿಕತನ ಇರಬೇಕು. ಅವರು ಮತ್ತೆ ವರದಿಯನ್ನು ತಿಳಿಸಲಿಕ್ಕೆ ಆದರೆ ಇಲ್ಲೆಲ್ಲ ಸಾಕ್ಷ್ಯಗಳು ಸಿಗುತ್ತಾವೆ. ಅಂಗದ ಹೇಳಿದ ಮಾತು ಈ ಸುಗ್ರೀವ ನೀನು ಸಾಕ್ಷಿ ಉಂಟು ಹೇಳಿದ್ರು ನಾನು ನಾಶ ಪಡಿಸುವ ಆಲೋಚನೆ ಇರಲಿಲ್ಲ. ಪ್ರಭು, ಇದು ನಾಶ ಪಡಿಸಲಾರದ ಸಾಕ್ಷಿ. ಪ್ರಭು, ಒಂದು ಎದುರುಂಟದಲ್ಲಿ ನಾಶ ಪಡಿಸಲಾರದ್ದು ಅಂದ್ರೆ ಒಂದು ಅವಿನಾಶಿ ಇದ್ದರೆ ನಾಶವಿಲ್ಲದೇ ಇದ್ದರೆ ಅದನ್ನು ನಾಶಪಡಿಸಲಿಕ್ಕಾಗುವುದಿಲ್ಲ. ಪ್ರಭು, ರಾಮನ ಬಾಣ ಒಂದೇ ಗುರಿ. ಶ್ರೀ ಆತನ ಮಾತು ಸಹ ಹಾಗೆ. ಒಮ್ಮೆ ಮಾತಾಡಿದ ಏಕ ಸಹಾಯಕ ರಾಮ. ನನಗೆ ಲೋಕದ ವಿಷಯ ಗೊತ್ತುಂಟು, ನೀವು ಅಡಗಿಸಬೇಡ. ಹಾಗಾದರೆ ಮನೆಯಿಂದ ಹೆಚ್ಚು ನಾನೇ ಹೊರಗೆ ಅಷ್ಟು ಗೊತ್ತು ಹೊರಗೆ. ಪ್ರಭು, ಅಷ್ಟು ನಿಮಗೂ ಗೊತ್ತಿದ್ದ ಕಾರಣ ನಾನು ಹೇಳುವಂತಹ ಸುಗ್ರೀವನಿಗೆ ಏನು ಹೇಳಿದಂತೆ ಪ್ರಭು? ಏನಂತೆ? ಈ ಮಾತು ಹೇಳಲಿಕ್ಕೆ ನನ್ನ ಗಂಟಲಲ್ಲಿ ಸಿಕ್ಕ ಹಾಕೊಂಡಾಗ ಅವರಿಗೆ ಮಾತು ಬಂದ ಮೇಲೆ ಇನ್ನು ಯಾಕೆ ದಾಕ್ಷಿಣ್ಯ ಮಾಡಿದ್ರು ಹೇಳದನ್ನು. ಪ್ರಭು, ನಿಮ್ಮನ್ನು ಒಂದು ರುಮೆಯನ್ನು ರಾಮ ಬೀಳಿಸಿಕೊಳ್ಳುವುದು ಸರಿ. ಅವ ಹೇಳಿದ್ದು ಸರಿ. ಯಾಕೆ ಸರಿ ಉಂಟು? ವಾಲಿ ಬದುಕಿ ರುಮೆಯನ್ನು ಕೊಟ್ಟಿಲ್ಲ ಅಂತ ಅವನು ಒಪ್ಪಿಲ್ಲ. ಹೌದು. ಹಾಗಾದ್ರೆ ವಾಲಿಯ ಎತ್ತರವನ್ನು ರಾಮನು ತಿಳ್ಕೊಂಡ. ಏನೋ ಪ್ರಕಾರೇಣ ವಾಲಿ ಬದುಕಿ ಸುಗ್ರೀವನಿಗೆ ರುಮೆಯಿಲ್ಲ ಅಂತ ವಾಲಿ ಒಪ್ಪಿದ. ರಾಮ ಒಪ್ಪಿದ, ಏಕ ಸಹಾಯಕ ರಾಮ ಒಪ್ಪಿದ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿದೆ ಗಂಡನಿಗೆ ಹೇಳೋಕೆ. ಅದುವೇ ಸಮಸ್ಯೆ. ನನ್ನನ್ನು ಗೊಂದಲ. ಅದುವೇ ಸಮಸ್ಯೆ. ನಾಳೆ ವಾಲಿ ಆತ್ಮಹತ್ಯೆ ಮಾಡಿ ಅಂತ ಅಲ್ವಲ್ಲ. ಪ್ರಭು, ಆ ಮಾತು ನನಗೆ ಸಮಸ್ಯೆ. ಯಾಕೆ ಸಮಸ್ಯೆ? ರಾಮನ ಈ ಮಾತಿನಿಂದ ವಾಲಿಯಿಂದ ಸೋತು ಸುಗ್ರೀವ ಒಪ್ಪಿದ ಅಂತ ಹೇಳುವುದಾಗಿ ನಾನು. ಯಾಕೆ ವಾಲಿಯ ಸುಗ್ರೀವನಿಗೆ ಗೊತ್ತುಂಟು, ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಸತ್ಯ ಹೇಳಬೇಕು ಬುದ್ಧಿನಲ್ಲಿ ನಿನಗೂ ಗೊತ್ತಿಲ್ಲ. ಪ್ರಭು, ಅದು ಸರಿ. ತಮ್ಮನ ಬಗ್ಗೆ ಸರಿಯಾಗಿ ತರ್ಕಿಸಿದ್ದ. ಸುಗ್ರೀವ ಆರಂಭದಲ್ಲಿ ಒಪ್ಪಲಿಲ್ಲ, ವಿಶ್ವಾಸ ಇಲ್ಲ. ಸುಗ್ರೀವ ವಾಲಿ ಇಂಥವ. ನಿನಗೆ ಸ್ಪಷ್ಟ ಹೇಳಬೇಕು, ಸಂಶಯಕ್ಕೆ ಇನ್ನೊಂದು ಹೆಸರಿಸುತ್ತೆ. ಋಷ್ಯಮುಖ ಪರ್ವತದ ತುದಿಗೆ ರಾಮನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬೆಳ್ಳಗೆ ಕಾಣಿಸ್ತಾ ಇರುವಂಥದ್ದು ನನ್ನ ಅಣ್ಣ ವಾಲಿಕೊಂಡ ರಕ್ಕಸನ ಅಟ್ಟೆ ಶ್ರೀರಾಮಚಂದ್ರ. ತುಂದುಮೆಯ ಅಟ್ಟೆಯನ್ನು ಹೇಳೋದು ನೀನು. ಆ ಅಟ್ಟೆಯನ್ನು ನನ್ನನ್ನು ಮೊಳಕಾಲ ಅದರಲ್ಲಿ ಯಾಕೆ ಇಟ್ಟಿದೆ ಅಂತ ಗೊತ್ತುಂಟ? ಯಾಕೆ? ಸುಗ್ರೀವ ಸೂರ್ಯನ ರಥದಲ್ಲಿ ಹಿಂದೆ ಕೂತಿದ್ದವ ಋಷಮುಖದಲ್ಲಿ ಬರುವಾಗ ಆತು ಆ ದುಂದುದುಬಿಯ ಸ್ಮಾರಕದಲ್ಲಿ ಅವನ ಎತ್ತಿಯ ಸೆರೆ ರಕ್ತಕಾರಿ ಮಕರಂದ ಮುನಿಗಳ ಆಶ್ರಮದಕ್ಕೆ ಹೋಗಿಬಿಟ್ಟು ಒಬ್ಬ ದುಷ್ಟವನ್ನು ಕೊಂದಕ್ಕೆ ಅವರು ಶಪಿಸುವ ಹೊರಬರು ಶಪಿಸಿ ಈ ಕೃತ್ಯಕ್ಕೆ ಕಾರಣನಾದವ ಅಥವಾ ಅವನ ಅನುಚರರು ಋಷಿಮುಖಕ್ಕೆ ಬಾರದೆ ಹೋಗಿ ನಾ
ಪ್ರಭು, ಈಗ ಲೋಕಕ್ಕೆ ಗೊತ್ತಾಗಿ ಹೋಗಿದೆ. ಅದನ್ನು ನೋಡಿ ಸುಗ್ರೀವ ಭಯಪಡ್ತಾ ಇದ್ದದ್ದು. ರಾಮ ಏನು ಮಾಡಿದಂತೆ ಏಕೆಂದರೆ ಎಡದ ಕಾಲ ಅಂಗಷ್ಟದಿಂದ ಯೋಜನಾಂತರಕ್ಕೆ ಆಜ್ಞೆಯನ್ನು ಪಾಲಿಸಿಬಿಟ್ಟದಂತೆ. ಇದು ಅಂದ್ರೆ ಇಂದು ಸುಗ್ರೀವನಿಗೆ ಮತಂಗ ಮುನಿಗಳ ಶಾಪ ಏನಿತ್ತು ಅದು ವರರೂಪವಲ್ಲ, ತಾನೇ ನಿಮಗೆ ವರ ಅಂತ ಹೇಳಿದರೆ ಇನ್ನದು ಬೇಡ. ಅಲ್ಲಿಗೆ ನಿಲ್ಲಿಲ್ಲ ಅದು ಸಂಸ್ಥೆ, ಅಲ್ಲಿಗೆ ನಿಲ್ಲಿಲ್ಲ ಅರ್ಥಗಳೇನು ಅಲ್ಲೇ ಆದರೆ ಸಪ್ತ ತಾಳ ವೃಕ್ಷಗಳಿತ್ತಂತಲ್ಲ ಪ್ರಭು. ಹೌದು, ನಾನು ಆಗಾಗ ಹೋಗ್ತಾ ಇದ್ದೆ. ಸ್ವಲ್ಪ ಬಾಣ ಪ್ರಯೋಗದಲ್ಲಿ ನಿಸ್ಸೀಮೆ ಅಲ್ಲದೆ ಇದ್ದು ನನಗೆ ಸ್ವಲ್ಪ ಗೊತ್ತು. ನಾನು ಅದನ್ನು ಬಾಣದಿಂದ ಕಳೀತಾ ಇದ್ದೆ, ಆದರೆ ನನ್ನ ಕೈಗೂ ನೋಡಿ ಕಳೆದುಕೊಂಡೆ ಚಿಗುರು. ಈಗ ಚಿಗುರಿಗಿಂತ ಅದೇ ಸುತ್ತಲಿನ ವಿಶ್ವ ಪರಿಸರ ಹೇಳೋದಲ್ಲ. ಈಗ ಅದು ಚಿಗುರುವ ಹಾಗೆ ಇದ್ದದ್ದು. ಅದೇ ರಾಮಚಂದ್ರನಿಗೆ ಈ ವಿಷಯ ಹೇಳಿ ಆ ತಾಳಾಂಶಗಳನ್ನು ತೋರಿಸದಾಗಿ ರಾಮ ಏನು ಮಾಡಿದ ಅಂತ ಗೊತ್ತಿಲ್ಲ. ಅಲ್ಲಿಗೆ ಅವುಗಳೆಲ್ಲ ಸಾಲಾಗಿ ನಿಲ್ಲುವಂತೆ ಒಂದು ಬಾಣದಿಂದ ಅವುಗಳನ್ನೆಲ್ಲ ಕತ್ತರಿಸಿಬಿಟ್ಟ. ಅಂತೂ ಆ ಸಪ್ತ ಸಾಲ ಮರಗಳನ್ನು ರಾಮ ತೆಗೆದ. ಇನ್ನು ಚಿಗುರುವ ಹಾಗೆ ಇರುವಂತೆ ಪ್ರಭು. ಆ ಬಾಣ ಸುಮ್ಮನೆ ಕೂತ್ಕೊಳ್ಳಿರುವಂತೆ ಪ್ರಭು. ಕೆಲವರ ಕೈಗುಣ ಒಳ್ಳೆಯದು, ಕೆಲವರ ಕಾಲಿನ ಗುಣ ಒಳ್ಳೆಯದು. ರಾಮನ ಕಾಲಿನ ಗುಣ ಒಳ್ಳೆಯದು. ಪಾದ ಸ್ಪರ್ಶದಿಂದ ಕಲ್ಲ ಹೆಣ್ಣಾಗಿ ಅವನ ಕೈಗುಣ ಒಳ್ಳೆಯದು, ನನ್ನ ಕೈಗುಣ ಒಳ್ಳೆಯದು. ಓಹೋ, ನಾ ಎಷ್ಟು ಹೋದರೂ ಸುಗ್ರೀವ ಬಂತು. ಪ್ರಭು, ಇದನ್ನೆಲ್ಲ ಎಣಿಸುವಾಗ ಒಟ್ಟಿಗೆ ಒಪ್ಪಂದವಾದದ್ದು ಸೀತೆಯನ್ನು ಸುಗ್ರೀವ ಹುಡುಕಿಕೊಡಬೇಕು, ರುಮೆಯನ್ನು ರಾಮ ಬಿಡಿಸಿಕೊಡಬೇಕು. ಅದು ನಿಮ್ಮನ್ನು ಕೊಂದು ಪ್ರಭು, ನಿಮ್ಮನ್ನು ಕೊಂದಂತೆ. ಈ ಎರಡು ಪ್ರಕರಣಗಳ ಭೀತಿಗೆ ಕಾರಣವಾಗಿದೆ. ಅಥವಾ ಬೆರಳ ತುದಿಯಿಂದ ಅಪ್ರತಿಮವಾದಂತಹ ಬಿರುಗಾಳಿಯಾದ ರಾಮ ಸಪ್ತ ಏಕಸಾಯಕದಿಂದ ಸರಳ ರೇಖೆಗೆ ತಂದು ಕರೆದಿದ್ದಾನೆ, ಮೂಲೋತ್ಪಾದನ ಮಾಡಿದ್ದಾನೆ. ದಶರಥನ ಮಗ ರಾಮನ ಕೀರ್ತಿಯ ವ್ಯಾಪ್ತಿ ಭೂತಳ ಹೌದಾ? ಹೌದು. ಲೋಕ ವಿಶ್ರುತವಾದಂತಹ ಕೀರ್ತಿ ಕೇವಲ ದೈಹಿಕವಾದದ್ದಲ್ಲ, ಕೇವಲ ಭೌತಿಕವಾದದ್ದಲ್ಲ, ದೈಹಿಕ ಭೌತಿಕದ ಒಂದು ರಸಪಾಕವಾಗಿ ನೆನಪಿಟ್ಟು ಬಂದಿದೆ. ವಿಕ್ರಮದಲ್ಲಿ ತ್ರಿಸಂಧ್ಯಾವಂದನ ಯಾರು? ಪ್ರವರಪತಿಯಾದಂತಹ ವಾಲಿ. ಹೌದಾ? ಕಿಷ್ಕಿಂಧೆಯವರಿಗೆ ಉಪನಯನ ಸಂಸ್ಕಾರ ಯಾರಿಲ್ಲ? ವಾಲಿಯಿಂದ. ಕಿಷ್ಕಿಂಧೆಯವರಿಗೆ ವಿವಾಹ ಸಂಸ್ಕಾರ ಯಾರಿಲ್ಲ? ವಾಲಿಯಿಂದ. ಮಾತೃತ್ವ ಉಂಟು ನಿನ್ನ ಗಂಡನನ್ನು ನೆನಪಿಟ್ಟುವ. ಇಲ್ಲದಿದ್ದರೆ ಈ ಮಕ್ಕಳಿಗೆ ಉಪನಯನ ಉಂಟಾ? ವಿವಾಹ ಸಂಸ್ಕಾರ ಉಂಟಾ? ಉತ್ತರಕ್ರಿಯೆ ಉಂಟಾ? ಆದರೆ ನಾ ಹೋದಲ್ಲಿಗೆ ನನಗೊಂದು ತಲೆಬಿಸಿ ಉಂಟು. ಬದುಕಿದವನಿಗೆ ಉತ್ತರ ಕ್ರಿಯೆ ಮಾಡ್ತಾರೆ ಅಂತ ನನಗೆ ಮಾಡಿಲ್ಲ. ನಾ ಇರುವುದೆಲ್ಲ ಆಗುವುದಿಲ್ಲ. ಅಥವಾ ನಾ ಬದುಕಿದ್ದವರೇ ಉತ್ತರ ಕ್ರಿಯೆ ಮಾಡಿದ್ರು ನನಗೆ ದೋಷ ಇಲ್ಲ, ನಾ ಅದನ್ನು ದಾಟಿ ಮಾಡಿಲ್ಲ. ಆದರೆ ಸಂಸ್ಕಾರ ಸಂದರ್ಭ ಅಪ್ಪ ಮಗ ಗಂಡ ಹೆಂಡತಿ ಈ ಸಂಸ್ಕಾರ ಎಲ್ಲಿಂದ ಬರುತ್ತಾರೆ? ಅನುಷ್ಠಾನ ನಿಷ್ಠಾನದಂತಹ ವಾರಿಯಿಂದ ಬಂತು. ಹಾಗಾದರೆ ಹುಟ್ಟಿನಿಂದಲೇ ಸಹಜವಾಗಿ ಬಂದಂತಹ ಚಾಪಲ್ಯಗಳಿಗೆ ಕಪಿಲ ಸಹಜವಾಗುತ್ತದೆ. ಅದನ್ನು ದಾಟಿ ನಿಂತಿದ್ದೇನೆ, ಅಥವಾ ಕಪಿಗಳ ವ್ಯಾಪ್ತಿಯ ಆವರಣವನ್ನು ಅನಾವರಣ ಮಾಡಿದ್ದಾನೆ. ಆರೋಪಗಳು ಎಷ್ಟು ಹೇಳುವುದು, ಆದರೆ ಮಾಡಿದ್ದು ಸುಳ್ಳಲ್ವಲ್ಲ. ಏಕ ಸುಳ್ಳಕ್ಕೆ
ಇವತ್ತು ಹುಬ್ಬು ಹಾರಿಸಿದ್ರೆ ಸಾಕು ಮನೆಗಳಲ್ಲಿ ಬಂದು ನಿಂತಾರೆ ಕೋಟಿ ಕೋಟಿ ಸಂಖ್ಯೆಯ ವಾಹನಗಳು ಯಾವ ದಿಕ್ಕಿನಲ್ಲೇ ವಾದಿಯ ಉದ್ಘೋಷ ಬಂದಿದೆ ಬಂದು ನಿಲ್ತಾರ ಅದರ ಒಂದು ಶಿಸ್ತು ತಂದಿದೆ ಅಂತ ಹೇಗೆ ಬಂದು ಧಾತ್ರಿಯೊಳಗೆನ್ನು ಅದನ್ನು ಕೇವಲ ನನ್ನ ದೈಹಿಕವಾದ ಶಕ್ತಿಯಲ್ಲದು ನನ್ನ ಬುದ್ಧಿಮತ್ತೆ ನನ್ನ ಆಜ್ಞಾಶಕ್ತಿ ಹೌದಾ ಹೌದೇ ನನ್ನ ಕರ್ತೃತ್ವ ಸರಿ ಈ ಶಕ್ತಿಯಿಂದ ಧಾತ್ರಿಯೊಳಗೆನ್ನು ಅದನ್ನು ಅಂದ್ರೆ ದೈಹಿಕವಾದ ಅದನ್ನು ಅಂತ ನಾ ಹೇಳಿದ್ದಲ್ಲ ನನ್ನಲ್ಲಿರುವ ಆಧ್ಯಾತ್ಮಿಕತೆ ಇವಷ್ಟುಂಟು ಕಾರಣ 77 ಕೋಟಿ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ಏನು ನಮ್ಮ ಊರಿನಂತ ಅಥವಾ ನಿತ್ಯ ನಿಷ್ಠೆಯಲ್ಲಿ ಒಂದು ಆಜ್ಞೆ ಮಾಡಿ ಸಾಕು ಹರಿದಾಡ್ತಾರೆ ಅಂತಹ ಮಾಡಿ 33 ಕೋಟಿ ದೇವತೆಗಳು 66 ಕೋಟಿ ರಾಕ್ಷಸರು ಇದು ನೀನು ನನ್ನ ಕೈ ಹಿಡಿಯುವ ಮೊದಲನೇ ಕಥೆ ಸಮುದ್ರ ಮಂಥನ ಮಾಡಲಿಕ್ಕೆ ಸಂಕಲ್ಪ ಮಾಡಿ ಮೇರುವನ್ನು ತಂದೆ ಚೀಲ ಭಾಗದಲ್ಲಿ ಹಾಗಾದ್ರೆ ದೈವಿ ಶಕ್ತಿಗೂ ಆಗಲಿಲ್ಲ ದಾನವಿ ಶಕ್ತಿಗೂ ಆಗಲಿಲ್ಲ ಏನು ಸಿಗುವುದು ಸಮುದ್ರ ಮಂಥನ ಮಾಡಿದ್ದೇನೆ ಮತ್ತೆ ಒಳಗೆ ದೈವಿ ಶಕ್ತಿ ಇದೆ ಹೊರಗೆ ದಾನವಿ ಶಕ್ತಿ ಇದೆ ದೈವಿ ಮತ್ತು ದಾನವಿ ಶಕ್ತಿಯ ಒಂದು ಪಾಕ ಇರುವ ಮೊದಲನೇ ಬಿಟ್ಟುವುದು ಅದು ದಾತ್ರಿಯೊಳಗೆ ನಾಡ ತಾಯಿ ಹೆತ್ತ ಮಕ್ಕಳಲ್ಲಿ ಒಬ್ಬರನ್ನು ಹೇಳುವುದು ದೈವಿ ಶಕ್ತಿ ಮತ್ತು ದಾನವಿ ಶಕ್ತಿಯ ಒಂದು ರಸಪಾಕವನ್ನು ಹೇಳುವುದು ಇದು ಅಲ್ಲ ನನ್ನ ಅಂತರಂಗದಲ್ಲಿ ಒಂದು ಮಾರ್ಗವತೆ ಇಲ್ಲ ಅಂತಾದ್ರೆ ನನ್ನ ಮೊದಲ ಪಕ್ಷದಲ್ಲಿ ನೀರಲ್ಲಿದ್ದ ನನ್ನ ಒಳಗೆ ಒಂದು ಬಂಡೆಕಲ್ಲು ಉಂಟು ಅಂತಾದ್ರೆ ಇನ್ನೊಂದು ಬಂಡೆಕಲ್ಲು ಒಳಗೆ ಮೊಸರನ್ನು ಮಥನ ಮಾಡುವಾಗ ನವನೀತ ಬರುತ್ತದೆ ಯಾಕೆ ಮೊಸರನ್ನು ಮಥನ ಮಾಡುವಂತ ತಾಯಿಯ ಒಳಗಿರುವಂತಹ ಭಾವ ಅದು ಮೊಸರಿನಿಂದ ಬರುವುದು ತಿಳಿಯದಿದ್ದವರಿಂದ ಗಂಡ ಸಮುದ್ರ ಮಥನವಿಲ್ಲವಲ್ಲ ನವನೀತ ವಾರಿಯ ಹೃದಯ ತಾರೆಯ ಮಾರ್ಥವತೆಯಲ್ಲಿ ಬಿಟ್ಟಿದ ನೀನು ತಾರೆಯ ಒಳಗೆ ಅದು ಹೊರಗಿರುವ ತಾರೆ ನನ್ನ ಈ ಆಚರಣೆಗೆ ದೇವತೆಗಳು ಸಹ ಹಿಡಿದ್ದಾರೆ ಕಾಠಿಣ್ಯಗಳ ಒಂದು ಮಾರ್ಥವತೆ ಇದೆ ತಿಳ್ಕೊಂಡಿದ್ದಾರೆ ದೇವತೆಗಳು ನಿನ್ನನ್ನು ನನ್ನ ಮೊದಲ ಮತದಿಂದ ಬಂದ ನೀನು ಹಾರ ವಿನಿಮಯ